ಲೋಕ ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವ ಬಂದಿದ್ದಾನೆ. ಚತುರ್ಮುಖ ಬ್ರಹ್ಮ ವಾಲ್ಮೀಕಿ ಆಶ್ರಮಕ್ಕೆ ಬಂದಿದ್ದಾರೆ. ಆದರೆ ವಾಲ್ಮೀಕಿಯ ಮನಸ್ಸು ಬ್ರಹ್ಮ ಬಂದಿದ್ದರೂ ಕೂಡ ವಾಲ್ಮೀಕಿ ಮನಸ್ಸು ಮಾತ್ರ ತಮಸಾ ನದಿಯ ದಂಡೆಯಲ್ಲಿದೆ. ಆ ಮಾನಿಷಾದ ಅನ್ನುವಂಥ ಶ್ಲೋಕದಲ್ಲಿಯೇ ಮುಳುಗಿ ಹೋಗಿದೆ ವಾಲ್ಮೀಕಿಯ ಮನಸ್ಸು. ಆದರೆ ಬಂದಿರುವುದು ಯಾರು? ಸಾಕ್ಷಾತ್ ಬ್ರಹ್ಮ. ಬ್ರಹ್ಮ ಬಂದಾಗ ನನಗೆ ಚಿಂತೆ ಇದೆ ಅಂತ ಹೇಳಲಿಕ್ಕಾಗತ್ತಾ? ನಾವು ನಮ್ಮನೆಗೆ ಅನೇಕ ಬಾರಿ ಅತಿಥಿಗಳು ಬರ್ತಾರೆ. ಎಲ್ಲ ಅತಿಥಿಗಳು ಬಂದಾಗ ನಮ್ಮ ಮನಸ್ಸು ಚೆನ್ನಾಗಿರುತ್ತೆ ಅಂತೇಳೇನಿಲ್ಲ. ಅನೇಕ ಬಾರಿ ಯಾವ ದಿವಸ ನಮ್ಮ ಮನಸ್ಸು ಬಹಳ ಕೆಟ್ಟೋಗಿರುತ್ತೋ ಅವತ್ತೇ ಬರ್ತಾರೆ ಅತಿಥಿಗಳು. ಬಹಳ ಬೇಕಾದ ಅತಿಥಿಗಳು ಬರ್ತಾರೆ, ಬೀಗರು ಬರ್ತಾರೆ. ನಾನು ಅವ್ರಿಗೆ ಹೇಳಲಿಕ್ಕಾಗತ್ತಾ, ಯಾಕ್ರಿ ಬೀಗ್ರಿ ಇವತ್ತು ಬಂದ್ರಿ, ಇವತ್ತು ಬರಬೇಡಿ, ಹೋಗಿ ನಾಳೆ ಬನ್ನಿ, ನನ್ನ ಮನಸ್ಸು ಸರಿ ಇಲ್ಲ ಅಂತ ಮನಸ್ಸಿನಲ್ಲಿ ಬೈಕೊಂಡ್ರೂ ಕೂಡ ನಗನಗ್ತಾ ಬನ್ನಿ ಬನ್ನಿ ಬನ್ನಿ, ಚೆನ್ನಾಗಿದ್ದೀರಾ, ಕುಳಿತುಕೊಳ್ಳಿ, ಕಾಫಿ ಕೊಡಲಾ, ನೀರು ಕೊಡಲಾ, ಏನು ಕೊಡಲಿ, ಇವೆಲ್ಲ ನಾವು ಮಾಡಲೇಬೇಕಾಗುತ್ತೆ. ಸಂಸಾರದಲ್ಲಿ ಮಾಡ್ತೀವಿ ಮತ್ತು ಭಾಳ ಚೆನ್ನಾಗಿ ಮಾಡ್ತೀವಿ. ಇಂಥದ್ದನ್ನು ಯಾವುದು ಮಾಡಬೇಕು ಅದನ್ನು ಮಾಡದೇ ಇದ್ದರೂ ಇಂಥದ್ದನ್ನು ತುಂಬ ಚೆನ್ನಾಗಿ ಮಾಡ್ತೀವಿ ನಾವು. ಬ್ರಹ್ಮ ಬಂದಾಗ ಸ್ವಾಗತ ಮಾಡ್ತಾನೆ ವಾಲ್ಮೀಕಿ. ಸ್ವಾಗತವೆಲ್ಲವೂ ಆಯಿತು, ಎಲ್ಲ ಆಗಿ ಬಹಳ ಚಿಂತೆ ವಾಲ್ಮೀಕಿ ಮನಸ್ಸಿನಲ್ಲಿ. ಆದರೆ ತೋರಿಸ್ಕೊಳ್ಳು ಅಂತಿಲ್ಲ. ಆಗ ಬ್ರಹ್ಮದೇವ ವಾಲ್ಮೀಕಿ ಮಹರ್ಷಿಗಳಿಗೆ ಹೇಳ್ತಾನೆ, ಮಹರ್ಷಿಗಳೇ, ಏನು ಚಿಂತೆ ಮಾಡ್ತಾ ಇದ್ದೀರಾ? ನನಗೆ ಗೊತ್ತು ನೀವೇನು ಚಿಂತೆ ಮಾಡ್ತಾ ಇದ್ದೀರಾ ಅಂಥೇಳಿ. ಇವೇನು ಭಾಳ ತಲೆ ಕೆಡಿಸ್ಕೊಳ್ಬೇಕಾದ್ದಿಲ್ಲ. ಬ್ರಹ್ಮದೇವ ಹೇಳ್ತಾನೆ,